ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನೊಂದು ಈಸಿ ಆ್ಯಂಡ್ ಕ್ವಿಕ್ ಆಗಿರೋ ರೆಸಿಪಿ ತೋರಿಸ್ತಿದ್ದೀನಿ. ಅದೇನು ಗೊತ್ತಾ? ಪಾಸ್ತಾ. ಅದನ್ನು ಮಾಡೋದು ಹೇಗೆ ಗೊತ್ತಾ? ಫಸ್ಟ್ ನಮಗೆ ಬೇಕಾಗಿರೋದು ಪಾಸ್ತಾ ಮಸಾಲ, ಕ್ಯಾರೆಟ್, ಈರುಳ್ಳಿ ಹಾಗೂ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ. ಆಮೇಲೆ ಗೈಸ್, ನಾನು ಆಗಲೇ ಪಾಸ್ತಾನ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಸೋಸ್ಕೊಳ್ಳೋಣ ಬನ್ನಿ. ಇದನ್ನು ಬೇಯಿಸ್ಕೊಳ್ಳೋಕ್ಕೆ ನೀರು, ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿದ್ದೀನಿ. ಬನ್ನಿ, ಈಗ ಬೆಂದಾಗಿದೆ, ಸೋಸ್ಕೊಳ್ಳೋಣ ಇದನ್ನು. ಈಗ ಸೋಸ್ ಆಗಿದೆ, ನೀರೆಲ್ಲ ಹೀರ್ಕೊಳ್ಳೋಕೆ ಬಿಡೋಣ. ಬನ್ನಿ, ಈಗ ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ಳೋಣ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ನಾನು. ಗೈಸ್, ಈಗ ಆಯಿಲ್ ಕಾಯ್ದಿದೆ, ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಈರುಳ್ಳಿ ಜೊತೆಗೆ. ಈಗ ಬಾಡಿಸ್ಕೊಳ್ಳೋಣ. ಈಗ ಕ್ಯಾರೆಟ್ ಹಾಕ್ಕೊಳ್ಳೋಣ. ಈಗ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ನಾನಿದು ಕ್ವಿಕ್ಕಾಗಿ ಮಾಡೋ ರೆಸಿಪಿ ತೋರಿಸ್ತಿದ್ದೀನಿ. ಬೇಕಂದರೆ ಮಿಕ್ಸ್ಡ್ ವೆಜಿಟೇಬಲ್ಸು ಹಾಕ್ಕೊಬೋದು. ನಾನು ತೋರಿಸ್ತಿರೋದು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋದು. ಒನ್ ವೆಜಿಟೇಬಲ್ ಯೂಸ್ ಮಾಡೋದನ್ನ ನಾನು ತೋರಿಸ್ತೀನಿ. ಈಗ ಪಾಸ್ತಾ ಮಸಾಲ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಮಸಾಲ ಹಾಕಾದ್ಮೇಲೆ ಲೋ ಫ್ಲೇಮಲ್ಲಿ ಈಗ ಇದನ್ನು ಬೇಯಕ್ಕೆ ಬಿಡೋಣ. ಗೈಸ್, ಈಗ ನಾನು ಬೇಯಿಸಿರೋ ಪಾಸ್ತಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ. ಗೈಸ್, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಬನ್ನಿ, ಈಗ ಬೌಲಿಗೆ ಶಿಫ್ಟ್ ಮಾಡೋಣ. ಗೈಸ್, ಈಗ ಬಿಸಿ ಬಿಸಿ ಪಾಸ್ತಾ ರೆಡಿ ಆಗಿದೆ. ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗಿಗೆ ಹಾಕ್ಕೊಳ್ಳೋಣ. ಗೈಸ್, ಈಗ ಯಮ್ಮಿ ಆ್ಯಂಡ್ ಡಿಲಿಷಿಯಸ್ ಆಗಿ ಪಾಸ್ತಾ ರೆಡಿಯಾಗಿದೆ. ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.